Good morning, my dear students. Welcome to English online classes. Yesterday we already discussed about the lesson Everything I Need to Know I Learned in the Forest, written by Vandana Shiva. In this particular essay we already learned the first how Vandana Shiva started her ecological journey in the Himalayan forest. Okay, in that place she started the peasant women in her region, Garhwal Himalaya, had come out to defense of the forest. ನೋಡಿ ಈ ಒಂದು ಪರ್ಟಿಕ್ಯುಲರ್ ಎಸ್ಸೆಯಲ್ಲಿ ವಂದನಾ ಶಿವ ಅವರು ಅವರಿಗೆ ಪರಿಸರದ ಕಾಳಜಿ ಅವರಿಗೆ ಆಕ್ಚುಲಿ ಒಂದು ಪರಿಸರದ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ನಾನು ಕೂಡ ಸೊಸೈಟಿಗೆ ಅಂತ ಅನಿಸಿದ್ದು ಅವರ ಒಂದು ನೇಟಿವ್ ಪ್ಲೇಸ್ ಇಂದ ಹಿಮಾಲಯನ್ ಗರ್ವಾಲ್ ರೀಜನ್ ಅಲ್ಲಿ ಅಲ್ಲಿರೋ ಒಬ್ಬ ಅನ್ಎಜುಕೇಟೆಡ್ ವುಮೆನ್ ದೇ ಡೋಂಟ್ ನೋ ಅಬೌಟ್ ದಿ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್. ಸೊ ಆನ್ ದಟ್ ಟೈಮ್ ವಂದನಾ ಶಿವ have been convincing themselves to actually real value of forest ಏನು ಅಂತ ಅವರಿಗೆ ತಿಳಿಸ್ಕೊಡ್ತಾರೆ. ಅದು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ one of the important the dramatic Chipko action took place in the Himalayan village of Advani 1977. In this moment you can see one of the major character, that is Bachri Devi, who led resistance against her own husband. So when the officials has contracted to cut the trees, but also her husband also joined that movement to cut the trees. On that time, the Vandana Shiva, the Bachani Devi, and also all women to protest against the officials and her husband. So on that time, the officials said that to foolish women, how can you prevent trees? Okay, you don't know value of forest. You know. The forest where they produce the profit of resin and timber. ಅಂದ್ರೆ ಇದರಿಂದ ನಮಗೆ ರೀಸಿನ್ ಟಿಂಬರ್ ಸಿಗ್ತಾ ಇದೆ, ಕಡಿಯೋದು ಬಿಡಿ ನಿಮ್ಗೆ ಏನು ಗೊತ್ತಿದೆ ಅಂತ ಅವರು ಬೈತಾರೆ. ಆನ್ ದಟ್ ಟೈಮ್ ಎಲ್ಲ ಮಹಿಳೆಯರು ಸ್ಪೆಷಲಿ ಬಚ್ಚನಿ ದೇವಿ ಎಲ್ಲ ಸೇರ್ಕೊಂಡು ಕೋರಸ್ ಅಲ್ಲಿ ಸಾಂಗ್ಸ್ ಹೇಳ್ತಾರೆ. ವಾಟ್ ಡು ದ ಫಾರೆಸ್ಟ್ ಬಿಯರ್? ಡೋಂಟ್ ಯು ನೋ ವಾಟ್ ಡು ದ ಫಾರೆಸ್ಟ್ ಬಿಯರ್? ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್. ಸಾಯಿಲ್, ವಾಟರ್ ಅಂಡ್ ಪ್ಯೂರ್ ಏರ್ ಸಸ್ಟೈನ್ ದಿ ಅರ್ತ್ ಅಂಡ್ ಆಲ್ ಶಿ ಬಿಯರ್ಸ್ ಅಂತ ಹೇಳಿ ಅವರಿಗೆ ಆನ್ಸರ್ನ ಕೊಡ್ತಾರೆ. ಇದು ಕೂಡ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದೀವಿ. ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಆಲ್ರೆಡಿ ಬಿಹೈಂಡ್ ಮಾನೋಕಲ್ಚರ್ಸ್ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಬಟ್ ಬಿಹೈಂಡ್ ಮಾನೋಕಲ್ಚರ್ಸ್ ಮೀನ್ಸ್ ದ ಸಿಂಗಲ್ ಕ್ರಾಪ್, ಕಲ್ಟಿವೇಶನ್ ಆಫ್ ಎ ಸಿಂಗಲ್ ಕ್ರಾಪ್, ಅಂದ್ರೆ ಒಂದೇ ವಿಧದ ಬೆಳೆಗಳನ್ನು ಬೆಳೆಯುವಂತಹ ಸಂಸ್ಕೃತಿ. ಈ ಒಂದು ಪಾಯಿಂಟ್ ಅಲ್ಲಿ ನಾವು ವಿ ಆಲ್ರೆಡಿ ಲರ್ನ್ ಅಬೌಟ್ ನವಧಾನ್ಯ ಫಾರ್ಮ್ ಅಂಡ್ ಆಲ್ಸೋ ಆರ್ಗ್ಯಾನಿಕ್ ಫಾರ್ಮಿಂಗ್. ನವಧಾನ್ಯ ಫಾರ್ಮ್ ಅಂದ್ರೆ ಏನು ಸ್ಟಾರ್ಟ್ ಮಾಡಿದ್ರು, ರಿಸಲ್ಟ್ ಏನಾಯ್ತು, ಎಲ್ಲ ಕೂಡ ಆಲ್ರೆಡಿ ತಿಳ್ಕೊಂಡಿದ್ರು. ಓಕೆ, ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994 in the Doon Valley, the located lower elevation of Himalayan region of Uttarakhand province. Nodi, when Vandana Shiva written one book, when she started to write one book, that is the monocultures of the mind, she tried to say that how the biodiversity and many functions is on the root of impoverished of nature and culture ಅಂತ ಹೇಳಕ್ಕೆ ತುಂಬಾ ಕನ್ವಿನ್ಸ್ ಮಾಡ್ತಾರೆ. ಸೊ ಬಟ್ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್, ಆ ಬುಕ್ ಮುಖಾಂತರ ಥ್ರೂ ದ ಸೊಸೈಟಿಗೆ ಮೆಸೇಜ್ ಕೊಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ಅವರೇ ಒಂದು ಫಾರ್ಮರ್ಸ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಕೊಂಡು ಒಂದು ಡೆಮಾನ್ಸ್ಟ್ರೇಟ್ ಟ್ರೈನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಸ್ಟಾರ್ಟ್ ಮಾಡುವಂಥ ಮೂಮೆಂಟೇ ನವಧಾನ್ಯ ಫಾರ್ಮ್. ಆಸ್ ರಿಸಲ್ಟ್ ಏನಾಗುತ್ತೆ, 630 ವೆರೈಟೀಸ್ ಆಫ್ ರೈಸ್, 150 ವೆರೈಟೀಸ್ ಆಫ್ ವೀಟ್ ಅಂಡ್ ಆಲ್ಸೋ 100 ಆಫ್ ಅದರ್ ಸ್ಪೀಶೀಸ್. ನೋಡಿ, ನವಧಾನ್ಯ ಫಾರ್ಮ್ ಮುಖಾಂತರ ಅವರು 630 ವೆರೈಟೀಸ್ ಆಫ್ ರೈಸ್ನ ಪ್ರೊಡ್ಯೂಸ್ ಮಾಡ್ತಾರೆ, 150 ವೆರೈಟೀಸ್ ಆಫ್ ಫೀಟ್ ನ ಬೆಳೀತಾರೆ, ಅಂಡ್ 100ಕ್ಕೂ ಹೆಚ್ಚು ಧಾನ್ಯಗಳನ್ನ ಕೂಡ ಒಂದು ಫಾರ್ಮ್ ಅಲ್ಲಿ ಅವರು ಬೆಳೀತಾರೆ. ಬಿಕಾಸ್ ಆಫ್ ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮೀನ್ಸ್ ಸಾವಯವ ಕೃಷಿ, ಅಂದ್ರೆ ವಿತೌಟ್ ಕೆಮಿಕಲ್ ನಾವು ಏನ್ ಮಾಡಬೇಕು, ಬೆಳೆಗಳನ್ನ ಬೆಳೆಯುವಂಥದ್ದು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ಅದನ್ನು ಕೂಡ ಇವರು ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ದ ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್, ದಟ್ ಈಸ್ ದ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್. ನೋಡಿ, ನಾನು ಲಾಸ್ಟ್ ಕ್ಲಾಸ್ ಆಲ್ರೆಡಿ ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಬಗ್ಗೆ ಕೂಡ ತಿಳ್ಕೊಂಡಿದ್ವಿ. ನೋಡಿ, ರೈಟ್ಸ್ ಆಫ್ ನೇಚರ್ ಆನ್ ದಿ ಗ್ಲೋಬಲ್ ಸ್ಟೇಜ್ ಅಂದ್ರೆ ನೇಚರ್ಗೆ ಒಂದು ಹಕ್ಕು ಸಿಗಬೇಕು ಅಂತ ಫಾರ್ ದಿ ಫಸ್ಟ್ ಟೈಮ್ ನಮ್ಮ ವರ್ಲ್ಡ್ ಅಲ್ಲಿ ಮೊದಲನೇ ಬಾರಿಗೆ ಅದನ್ನ ರೆಕಗ್ನೈಸ್ ಮಾಡೋ ದೇಶ ಯಾವ್ದಪ್ಪ ಅಂದ್ರೆ ಈಕ್ವಡಾರ್. ದ ಈಕ್ವಡಾರ್ ಕಂಟ್ರಿ ಹ್ಯಾಸ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್. ಸೊ ಲೇಟರ್ all the countries are inspired by them. So later the Bolivia country has initiated the concept of Mother Earth. ನೋಡಿ, ಇಲ್ಲಿ ಈಕ್ವಡಾರ್ ಕಂಟ್ರಿ for the first time has recognized the rights of nature in its constitution. Okay, ಬಟ್ ಮದರ್ ಅರ್ತ್ ಅನ್ನೋ ಕಾನ್ಸೆಪ್ಟ್, ಭೂತಾಯಿ ಅನ್ನೋ ಕಾನ್ಸೆಪ್ಟ್ ನ ಫಾರ್ ದಿ ಫಸ್ಟ್ ಟೈಮ್ ಅದು ಇನಿಷಿಯೇಟ್ ಅಂದ್ರೆ ಪ್ರಾರಂಭ ಮಾಡಿದ್ಯಾರು ಬೊಲಿವಿಯಾ.
ದೇಶದವರು. ನೋಡಿ, ಬೊಲಿವಿಯಾದ ಆದ ನಂತರ ದ UN ಸೆಕ್ರೆಟರಿ ಜನರಲ್ಸ್ ರಿಪೋರ್ಟ್, ಎಲ್ಲ ಸಂಯುಕ್ತ ರಾಷ್ಟ್ರಗಳು ಒಂದು ರಿಪೋರ್ಟ್ ಮಾಡುತ್ತೆ, ಸ್ಟೇಟ್ಮೆಂಟ್ ಮಾಡುತ್ತೆ, ದಟ್ ಈಸ್ ಹಾರ್ಮೋನಿ ವಿತ್ ನೇಚರ್. ನೋಡಿ, ಹಾರ್ಮೋನಿ ವಿತ್ ನೇಚರ್ ಅಂದ್ರೆ ಪ್ರಕೃತಿ ಜೊತೆ ಹೊಂದಾಣಿಕೆ ಸಾಮರ್ಥ್ಯ ಅನ್ನೋದು ಆಗ್ಬೇಕು ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಆತರ ಆಗಿದ್ದೆ ಆದ್ರೆ ಪ್ರತಿನಿತ್ಯ ಕೂಡ ಅರ್ಥ ಡೇ ಸೆಲೆಬ್ರೇಷನ್ ಆಗುತ್ತೆ, ಅಂದ್ರೆ ಪ್ರತಿನಿತ್ಯ ನಮಗೆ ಹಬ್ಬ ಆಗುತ್ತೆ. ಯಾಕಂದ್ರೆ ಟುಡೇ ವಿ ಕ್ಯಾನ್ ಅಬ್ಸರ್ವ್, ವಿ ಕ್ಯಾನ್ ಸಿ so many large scale deforestation, large scale of deforestation. So we have to concentrate on that, because of our forest and also trees and plants. What do the forest bear? They give us cool water and pure air, sustain the earth all she bears ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಡೋಂಟ್ ಕಟ್ ದ ಟ್ರೀಸ್ ಟು ಸೇವ್ ದ ಫಾರೆಸ್ಟ್ ಅನ್ನೋ ಒಂದು ಸ್ಟ್ರಾಂಗ್ ಮೇಜರ್ ಥೀಮ್ ನ ಎಲ್ಲಾ ಪಾಯಿಂಟ್ ಅಲ್ಲೂ ಹೈಲೈಟ್ ಮಾಡ್ತಾರೆ ವಂದನಾ ಶಿವ ಅವರು. ಓಕೆನಾ? ದ ನೆಕ್ಸ್ಟ್ ಅಲ್ಲಿ ಒನ್ ಆಫ್ ದ ಫೇಮಸ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್ ಕೊರ್ಮಾಕ್ ಕಲ್ಲಿನನ್. ಒನ್ ಆಫ್ ದ ಫೇಮಸ್, ಹೂ ಇಸ್ ದ ಫೇಮಸ್ ಸೌತ್ ಆಫ್ರಿಕನ್ ಎನ್ವಿರಾನ್ಮೆಂಟಲಿಸ್ಟ್? ದ ಆನ್ಸರ್ ಇಸ್ ಕೊರ್ಮಾಕ್ ಕಲ್ಲಿನನ್. ಇವರು ಒಂದು ಪಾಯಿಂಟ್ ಔಟ್ ನ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ದಟ್ ಈಸ್ ಅಪರ್ಥೈಡ್. ಅಪರ್ಥೈಡ್ ಮೀನ್ಸ್ ಸಪರೇಟ್ನೆಸ್, ಅಂದ್ರೆ ಭೂಮಿ ಇಬ್ಬಾಗ ಆಗ್ತಾ ಇದೆ. ನಮ್ಮ ಜನ ನಮ್ಮಲ್ಲೇ ಒಂದು ಉಂಟು ಮಾಡಿಕೊಂಡು ಯುನಿಟಿ ಇಲ್ಲ ಅಂತ ನಾವು ಏನ್ ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ? ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದ್ರೆ ನಾವು ಪರಿಸರವನ್ನು ಹೇಗೆ ನಾವು ಸಂರಕ್ಷಣೆ ಮಾಡಕ್ಕೆ ಹೇಗೆ ಸಾಧ್ಯ? ಸೊ ಆಗ ನಮ್ಮಲ್ಲಿ ಸುಮಾರು ಒಂದು ಡಿಸ್ಕ್ರಿಮಿನೇಷನ್ ಅಬ್ಸರ್ವ್ ಮಾಡಬಹುದು. ಟುಡೇ ವಿ ಕ್ಯಾನ್ ಇನ್ ಅವರ್ ಸೊಸೈಟಿ ವಿ ಕ್ಯಾನ್ ಸಿ ಸೋ ಮೆನಿ ಡಿಸ್ಕ್ರಿಮಿನೇಷನ್. ಸೊ for example, gender discrimination, racial discrimination and also casteism, these are all things occurred in our society. We have to ಅದೇನ್ ಮಾಡಬೇಕು, ನಾವು ಅದರಿಂದ ಹೊರಗಡೆ ಬರಬೇಕು. ಸೊ ಅದನ್ನ ಫಸ್ಟ್ ಬಿಡಬೇಕು, ನಮ್ಮಲ್ಲಿ ಒಂದು ಯೂನಿಟಿ ಅನ್ನೋದನ್ನ ನಾವು ಬೆಳೆಸ್ಕೋಬೇಕು ಅಂತ ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ಇದು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಆಗಿತ್ತು. ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್, ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ. ನೋಡಿ, ಡೆಡ್ ಅರ್ತ್ ವರ್ಲ್ಡ್ ವ್ಯೂ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ಒಂದು ಮಾತು ಹೇಳ್ತಾರೆ, ದ ವಾರ್ ಅಗೇನ್ಸ್ಟ್ ದ ಅರ್ತ್ ಬಿಗ್ಯಾನ್ ವಿತ್ ದಿಸ್ ಐಡಿಯಾ ಆಫ್ ಸಪರೇಟ್ನೆಸ್. ದ ಕಾಂಟೆಂಪರರಿ ಸೀಡ್ಸ್ were sown when the living earth was transformed into dead matter into the raw material to facilitate the industrial revolution. ಅಂದ್ರೆ ಇವತ್ತು ಭೂಮಿ ಇಬ್ಬಾಗ ಆಗ್ತಾ ಇದೆ, ಮನುಷ್ಯ ಪ್ರಕೃತಿ ವಿರುದ್ಧನೇ ಹೋಗ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್, ಈಗ ಮೈನಿಂಗ್ ನಮ್ಮ ಕರ್ನಾಟಕದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಬಳ್ಳಾರಿಯಲ್ಲಿ ಆಗುವಂತ ಮೈನಿಂಗ್ ಆಗಿರ್ಬೋದು. ಆ ಮೈನಿಂಗ್ ಇಂದ ಎಷ್ಟು ಪೊಲ್ಯೂಷನ್ ಆಗ್ತಾ ಇದೆ ಅಂದ್ರೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ಆಲ್ಸೋ ಸೌಂಡ್ ಪೊಲ್ಯೂಷನ್ ಕೂಡ ಆಗ್ತಾ ಇದೆ. ಇದು ನೇಚರ್ಗೆ ತುಂಬಾನೇ ಒಂದು ಅಫೆಕ್ಟ್, ತುಂಬಾನೇ ಒಂದು ದುಷ್ಪರಿಣಾಮ ಬೀರ್ತಾ ಇದೆ. ಇದನ್ನ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ಸ್ವಾರ್ಥಕ್ಕೋಸ್ಕರ, ಅದನ್ನ ದುಡ್ಡು ಸಿಗುತ್ತೆ ಅನ್ನೋದಕ್ಕೋಸ್ಕರ ಪ್ರಕೃತಿಯಲ್ಲಿ ನಾಶ ಮಾಡ್ತಾ ಇದ್ದಾರೆ. ಸ್ವಲ್ಪ ಅದ್ರ ಕಡೆ ನಾವು ಗಮನ ಹರಿಸಬೇಕು. ಯಾಕಂದ್ರೆ ನೇಚರ್ ಇಸ್ ಎ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್ ಅಂಡ್ ಆಲ್ಸೋ ಹಾರ್ಮೋನಿ ವಿತ್ ನೇಚರ್. ಇದಾಗಬೇಕು ಅಂತ ಹೇಳಿ ಅವರು ಹೇಳ್ತಾ ಹೋಗ್ತಾರೆ. ಓಕೆನಾ? ಇಲ್ಲಿ ಇನ್ನೊಂದು ಒನ್ ಮೋರ್ ಕಾನ್ಸೆಪ್ಟ್, ತೆರಾ ಮದ್ರೆ ಅಂತ ಹೇಳಿ ಒಂದು ವರ್ಡ್ ಇದೆ. ತೆರಾ ಮದ್ರೆ ಮೀನ್ಸ್ ಮದರ್ ಅರ್ಥ ಅಂತ ಆಕ್ಚುಯಲ್ ಮೀನಿಂಗ್. ಓಕೆನಾ? ಇದು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿದೆ. ನೆಕ್ಸ್ಟ್, ಒನ್ ಆಫ್ ದ ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್? ದ ಆನ್ಸರ್ ಇಸ್ ಫ್ರಾನ್ಸಿಸ್ ಬೇಕನ್. ಓಕೆ, ದ ಫ್ರಾನ್ಸಿಸ್ ಬೇಕನ್ ಇಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. ಅವರು ಒಂದು ಮಾತು ಹೇಳ್ತಾರೆ, ಏನಂತ? ಸೈನ್ಸ್ ಅಂಡ್ ಇನ್ವೆನ್ಷನ್ಸ್, the result do not merely exert a gentle guidance over nature's course, that have to power to conquer and subdue her, to shake her to her foundations. ನೋಡಿ, ಇಲ್ಲಿ ಫ್ರಾನ್ಸಿಸ್ ಬೇಕನ್, who is a father of modern science, the answer is Francis Bacon. He said that ಸುಮಾರು ನಮ್ಮ ವಿಜ್ಞಾನದಲ್ಲಿ ಹಲವಾರು ಆವಿಷ್ಕಾರಗಳು ಅಂದ್ರೆ ಇನ್ವೆನ್ಷನ್ಸ್ ಆಗ್ತಾ ಇದ್ದಾರೆ. ಅದಾಗಬೇಕು ಅಂದ್ರೆ ಫಸ್ಟ್ ನಾವು ಜೆಂಟಲ್ ಗೈಡೆನ್ಸ್ ಓವರ್ ನೇಚರ್ ನಾವು ಪ್ರೊಟೆಕ್ಟ್ ಮಾಡಬೇಕು, ಕಾಪಾಡಬೇಕು. ಅದನ್ನ ಹೇಗೆ ನಾವು ಆರೈಕೆ ಮಾಡಬೇಕು, ಹೇಗೆ ನರ್ಚರಿಂಗ್ ಮಾಡಬೇಕು, ಅದನ್ನ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ಫಸ್ಟ್ ಅದು ಗೈಡೆನ್ಸ್ ನಮಗೆ ಬೇಕು. ಆಗಿದ್ದಾಗ ಮಾತ್ರ ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ವಿತ್ ಎಫರ್ಟ್, ವಿತ್ ದ ಸಪೋರ್ಟ್ ಆಫ್ ದಿ ನೇಚರ್ ವಿ ಕ್ಯಾನ್ ಸಕ್ಸೀಡ್. ವಿತೌಟ್ ಎಫರ್ಟ್, ಯಾವುದೇ ಥರ ನಾವು ಸಪೋರ್ಟ್ ಮಾಡಿದ್ರೆ ಅದನ್ನ ನಾವು ಏನು ಯಾವುದೇ ಥರ ನರ್ಚರಿಂಗ್ ಮಾಡಿದ್ರೆ ಏನಾದ್ರು ಮಾಡಕ್ಕೆ ಹೋದ್ರೆ ಅದು ನಮಗೆ ಯಾವುದೇ ಥರ ಗುಡ್ ರಿಸಲ್ಟ್ ಸಿಗೋದಿಲ್ಲ ಅಂತ ಹೇಳಿ ಇವರು ನಮ್ಮ ಒಂದು ವ್ಯೂನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಓಕೆನಾ? ಇಷ್ಟು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು. ಓಕೆನಾ? ಅದ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಯಾವ ಒಂದು ಕಾನ್ಸೆಪ್ಟ್ ನಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾರೆ ವಂದನಾ ಶಿವ ಅಂತ ನೋಡ್ತಾ ಹೋಗೋಣ. ಲೆಟ್ಸ್ ಸಿ. ಹ್ಯಾಸ್ ಎ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ Corlian Merchants points out the shift of perspective from nature as a living, nurturing mother to inert, dead and manipulable matter was well suited to the activities
that will lead to capitalism. ನೋಡಿ ನೆಕ್ಸ್ಟ್ ನೋಡಿ ಇಲ್ಲಿ ಹಲವಾರು ಪಾಯಿಂಟ್ಸ್ ನೀವು ಅಬ್ಸರ್ವ್ ಮಾಡಬೇಕು. ಫಸ್ಟ್ ವೆನ್ ದಿ ನವೋದಯ ಫಾರ್ಮ್ ಸ್ಟಾರ್ಟೆಡ್ ಅಂಡ್ ಚಿಕ್ಕಮಗಳೂರು ಅಲ್ಲಿ ಮೇನ್ ಕ್ಯಾರೆಕ್ಟರ್ ಯಾರು ಬಚನಿ ದೇವಿ. ನವೋದಯ ಫಾರ್ಮ್ ಎಷ್ಟೋ ಸ್ಟಾರ್ಟ್ ಆಯಿತು 1994 in the Doon Valley. And also first in which country has recognized the rights of nature in its constitution? The answer is Ecuador. And who initiated the concept of Mother Earth? The answer is Bolivia. And also next Terra Madre means Mother Earth. Apartheid, what is the meaning of apartheid? Separateness. And also who is the famous historian? And who is the famous South African environmentalist? Cormac Cullinan. ಇಷ್ಟು ಪಾಯಿಂಟ್ಸ್ ನೀವೆಲ್ಲ 1 mark ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ನೀವು ಪಾಯಿಂಟ್ ಔಟ್ ಮಾಡಿ ಕರೆಕ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ದ ನೆಕ್ಸ್ಟ್ ಫೇಮಸ್ ಹಿಸ್ಟೋರಿಯನ್ ಫಿಲಾಸಫರ್ ತತ್ವಜ್ಞಾನಿ ಮತ್ತು ಇತಿಹಾಸ ತಜ್ಞ ಯಾರಪ್ಪ ಅಂದ್ರೆ ಕಾರ್ಲಿಯನ್ ಮರ್ಚೆಂಟ್. ಲುಕ್ ಅಟ್ ದ ವರ್ಡ್ ಕಾರ್ಲಿಯನ್ ಕ್ಯಾರೋಲೈನ್ ಮರ್ಚೆಂಟ್. ಕಾರ್ಲಿಯನ್ ಮರ್ಚೆಂಟ್ ಅವರು ಪಾಯಿಂಟ್ ಔಟ್ ಮಾಡ್ತಾರೆ ದಿ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಎ ಲಿವಿಂಗ್. ನೇಚರ್ ನಾವು ಇರೋವರೆಗೂ ಕೂಡ ಅದನ್ನು ನಾವು ನರ್ಚರಿಂಗ್ ಮದರ್, ಭೂಮಿ ತಾಯಿನ ಆರೈಕೆ ಮಾಡಬೇಕು. ಹಿನಾಟ್ ಡೆಡ್ ಅಂಡ್ ಮ್ಯಾನಿಪುಲೇಬಲ್ ಮ್ಯಾಟರ್ ಆಸ್ ವೆಲ್ ಸೂಟೆಡ್ ಟು ದಿ ಆಕ್ಟಿವಿಟೀಸ್ ವುಡ್ ಲೀಡ್ ಟು ಕ್ಯಾಪಿಟಲಿಸಮ್. ಅಂದರೆ ಬಂಡವಾಳಶಾಹಿಯಾಗಿ ಇವತ್ತೆಲ್ಲ ಜನ ಏನಂತ ಸ್ವಾರ್ಥಿಗಳಾಗ್ತಾ ಇದ್ದಾರೆ. ಹಣ ಬರುತ್ತೆ ಅಂತ ಕೇವಲ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಒಂದು ದುಡಿಮೆಗೋಸ್ಕರ ತಾಯಿ ನರ್ಚರಿಂಗ್ ಮಾಡೋ ಬದಲಾಗಿ ಏನು ಮಾಡ್ತಾ ಇದೀವಿ ನಾವು ನಮ್ಮ ಒಂದು ಸ್ಕಿಲ್ ಮುಖಾಂತರ ನಾವು ಯಾವ ಥರ ಬೇಕಾದ್ರೂ ಒಂದು ಆರೈಕೆ ಮಾಡಿದರೆ ಒಂದು ಗುಡ್ ರಿಸಲ್ಟ್ ನಾವು ಪಡಿಬೋದು. ಆದರೆ ಏನಾಗ್ತಾ ಇದೆ, ಕ್ಯಾಪಿಟಲಿಸಮ್ ಆಗ್ತಾ ಇದೆ. ದ ಡಾಮಿನೇಷನ್ ಇಮೇಜಸ್ ಕ್ರಿಯೇಟೆಡ್ ಬೈ ಬೇಕನ್ ಅಂಡ್ ಅದರ್ ಲೀಡರ್ಸ್ ಆಫ್ ಸೈಂಟಿಫಿಕ್ ರೆವಲ್ಯೂಷನ್. ಅಂದರೆ ಇದೇ ಥರ ಫ್ರಾನ್ಸಿಸ್ ಬೇಕನ್ನು ಸುಮಾರು ಜನ ಆಥರ್ಸ್ ಕೂಡ ಒಂದು ಸೈಂಟಿಸ್ಟ್ ಕೂಡ ತುಂಬ ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಅಂದರೆ ರೀಪ್ಲೇಸ್ಡ್ ದೋಸ್ ನರ್ಚರಿಂಗ್ ಅರ್ತ್, ಅಂದರೆ ಭೂಮಿ ತಾಯಿನ ಯಾವ ಥರ ನರ್ಚರಿಂಗ್ ಮಾಡಬೇಕು ಅಂತೇಳಿ ಹೇಳ್ಕೊಟ್ಟಿದ್ದಾರೆ. ಆದರೆ ಇವತ್ತು ರಿಮೂವಿಂಗ್ ದ ಕಲ್ಚರ್ ಕನ್ಸ್ಟ್ರೈಂಟ್ ಆನ್ ದಿ ಎಕ್ಸ್ಪ್ಲೋಟೇಷನ್ ಆಫ್ ನೇಚರ್. ನೇಚರ್ ಇವತ್ತು ಎಕ್ಸ್ಪ್ಲಾಯ್ಟ್ ಆಗ್ತಾ ಇದೆ, ಅಂದರೆ ನಶಿಸಿ ಹೋಗ್ತಾ ಇದೆ, ನಾಶ ಆಗ್ತಾ ಇದೆ. ಆದರೆ ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ, ಒನ್ ಡಸ್ ನಾಟ್ ರೆಡಿಲಿ ಸ್ಲೇ ಅಂದರೆ ಕಿಲ್ ಮದರ್ ಡಿಗ್ ಇನ್ ಟು ದ ಎಂಟ್ರೈಸ್ ಫಾರ್ ಗೋಲ್ಡ್ ಆರ್ ಮ್ಯುಟಿಲೇಟ್ ಅವರ್ ಬಾಡಿ ಮರ್ಚೆಂಟ್ರು. ಆದರೆ ಇವತ್ತು ನಾವು ಭೂಮಿ ತಾಯಿನ ಆರೈಕೆ ಮಾಡ್ತಾ ಇಲ್ಲ. ಅದರ ಕರುಳ ಗರ್ಭವನ್ನೇ ಅಂದರೆ ಎಂಟ್ರಲ್ಲಿ ಅಂದರೆ ಆ ಗರ್ಭವನ್ನೇ, ತಾಯಿ ಗರ್ಭವನ್ನೇ ನಾವು ಮ್ಯುಟಿಲೇಟ್ ಅನ್ನ ಅಂಗವನ್ನು ಕತ್ತರಿಸಿ ನಾವು ಬಿಸಾಕ್ತಾ ಇದೀವಿ. ಅಂದರೆ ಅದನ್ನ ನಮ್ಮ ಕೈಯಾರೆ ನಾವೇ ನಾಶ ಮಾಡ್ತಾ ಇದೀವಿ. ಅಂದರೆ ಅರ್ಥ ಏನು, ಆ ಒಂದು ಪ್ರಕೃತಿ ನಾಶ ಆಗ್ತಾ ಇದೆ ಅಂದರೆ ಅಲ್ಲಿ ಒಂದು ಮರ ಕಡಿತಾ ಇದೀವಿ ಅಂತಂದ್ರೆ ನಮ್ಮನ್ನು ನಾವೇ ನಾಶ ಮಾಡ್ಕೊಂಡಂಗೆ, ನಮ್ಮನ್ನು ನಾವೇ ಕೊಲೆ ಮಾಡ್ಕೊಂಡಂಗೆ. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಕ್ಚುಲಿ ವಾಟ್ ಈಸ್ ಆಕ್ಚುಯಲ್ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಮಹತ್ವ ಏನಂತ ಫಸ್ಟ್ ತಿಳ್ಕೊಳ್ಳಿ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ಮಂಡಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ? ಓಕೆ, ಇನ್ ದಿಸ್ ಪರ್ಟಿಕ್ಯುಲರ್ essay we can see so many concepts. We already learned the Chipko movement, Navadanya farm, organic farming, the rights of nature on the global stage, dead earth worldview. Okay, the next one more concept she added, that is what nature teaches. Ready? What nature teaches. ನೇಚರ್ ನಮ್ಗೆ ಏನು ಟೀಚ್ ಮಾಡುತ್ತೆ, ಏನು ಕಲಿಸುತ್ತೆ ಅಂತ ಹೇಳಿ ಒಂದು ಪಾಯಿಂಟ್ ನ ಹೇಳ್ತಾ ಹೋಗ್ತಾರೆ. ನೋಡಿ ಈ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ಒಂದಷ್ಟು ಅಂತ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. ಟುಡೇ at a time of multiple crises intensified by globalization, we need to move away from a paradigm of nature as a dead matter. We need to move to an ecological paradigm, and for this the best teacher is nature herself. ನೋಡಿ ಆಲ್ರೆಡಿ ಬಿಗಿನಿಂಗ್ ಎಲ್ಲ ಹೇಳ್ತಾ ಇದ್ದೀನಿ, ನೇಚರ್ ವಂದನಾ ಶೋ ಅವರು ಎಷ್ಟು ಒಳ್ಳೆ ಮಾತು ಹೇಳ್ತಾರಪ್ಪ ಅಂದ್ರೆ ನೇಚರ್ ಇಸ್ ಎ ಟೀಚರ್. ವಾಟ್ ನೇಚರ್ ಟೀಚ್ ಏನು ಕೊಡುತ್ತೆ ನಮಗೆ? ಟುಡೇ ಅಟ್ ಎ ಟೈಮ್ ಮಲ್ಟಿಪಲ್ ಕ್ರೈಸಿಸ್, ಒಂದು ಥರ ಅಲ್ಲ ಹಲವಾರು ಥರದಲ್ಲಿ ಇಂಟೆನ್ಸಿಫೈಡ್ ಗ್ಲೋಬಲೈಸೇಷನ್, ತುಂಬ ಆಳವಾಗಿ ತೀಕ್ಷ್ಣವಾಗಿ ಇವತ್ತು ಜಾಗತೀಕರಣ ಆಗ್ತಾ ಇದೆ, ಗ್ಲೋಬಲೈಸೇಷನ್ ಆಗ್ತಾ ಇದೆ. ಸೊ ವಿ ನೀಡ್ ಟು ಮೂವ್ ಅವೇ ಫ್ರಮ್ ಪ್ಯಾರಾಡಿಗ್ಮಾ. ಪ್ಯಾರಾಡಿಗ್ಮಾ ಅಂದರೆ ಟ್ಯಾಬ್ಲೆಟ್, ದೃಷ್ಟಿಕೋನ. ಯಾವ ದೃಷ್ಟಿಕೋನದಲ್ಲಿ ನೋಡಬೇಕು ಅಂದರೆ ನೇಚರ್ ಅಸ್ ಡೆಡ್ ಮ್ಯಾಟರ್. ನೇಚರ್ ಇವತ್ತು ಸತ್ತು ಹೋಗ್ತಾನೆ, ಪ್ರಕೃತಿ ನಾವು ನಾಶ ಮಾಡ್ತಾ ಇದ್ದೀವಿ. ನೇಚರ್ ಇಸ್ ಅ ಡೆಡ್ ಮ್ಯಾಟರ್. ವಿ ನೀಡ್ ಟು ಮೂವ್ ಎನ್ ಎಕಲಾಜಿಕಲ್ ಪ್ಯಾರಾಡಿಗ್ಮಾ. ನಾವು ಕೇವಲ ಇಲ್ಲಿ ನಾವು ಒಂದು
ಹಣ ಮಾಡೋ ದೃಷ್ಟಿಯಿಂದ ನೋಡಬಾರ್ದು, ಆ ಪ್ಯಾರಾಡಿಗ್ಮಾಯಿಂದ ನೋಡೋದು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ವಿ ನೀಡ್ ಟು ಮೂವ್ ಫಾರ್ ಎಕಲಾಜಿಕಲ್ ಪ್ಯಾರಾಡಿಗ್ಮಾ, ಅಂದ್ರೆ ಟ್ಯಾಬ್ಲೆಟ್ ಅಂದ್ರೆ ಆ ದೃಷ್ಟಿಕೋನದಲ್ಲಿ ನೋಡ್ಬೇಕು. ಯಾಕಂದ್ರೆ ಆ ಪರಿಸರ ದೃಷ್ಟಿಕೋನದಿಂದ ನೋಡಿದ್ರೆ ನೇಚರ್ ವ್ಯಾಲ್ಯೂನ ನಮಗೆ ಅರ್ಥ ಆಗುತ್ತೆ. ನಾವು ಬರೀ ಒಂದು ನಮ್ಮ ಸ್ವಾರ್ಥಕ್ಕೋಸ್ಕರ ಕೇವಲ ಒಂದು ದಿನ ಸುಖಕ್ಕೋಸ್ಕರ ನಾವು ಅದನ್ನ ಕಡ್ಬಿಟ್ಟು ದುಡ್ಡು ಮಾಡ್ಕೊಳ್ತೀವಿ ಅಂತಲ್ಲ, ನೂರಾರು ವರ್ಷ ನಮಗೆ ನೆರಳು ಕೊಡುವಂತ ಒಂದು ಮರ ಗಿಡಗಳನ್ನ, ಒಳ್ಳೆ ಆಕ್ಸಿಜನ್ ಕೊಡುವಂತ ಮರಗಳನ್ನ ನಾವು ಕಡಿಬಾರ್ದು. ಯಾಕಂದ್ರೆ ಟೀಚರ್ ಇಸ್ ದ ಬೆಸ್ಟ್ ಟೀಚರ್, ಬೇರೆ ಯಾರು ಅಲ್ಲ, ನೇಚರ್ ಇಸ್ ಅರ್ಸ್. ಯಾಕಂದ್ರೆ ನಾವು ಪ್ರಕೃತಿ ಮಧ್ಯೆ ಬೆಳೀತಾ ಇರೋದು, ನಾವು ಪ್ರಕೃತಿ ನಮ್ಗೆಲ್ಲಾನು ಕಲಿಸುತ್ತೆ, ನಮ್ಗೆಲ್ಲಾನು ಕೊಡ್ತಿರೋದು ಪ್ರಕೃತಿ ಅಂತ. ಪ್ರಕೃತಿ ನಮಗೆ ಬೆಸ್ಟ್ ಟೀಚರ್. ಸೊ ಅದನ್ನ ಫಸ್ಟ್ ನೀವು ಕಾಪಾಡೋದ್ರಲ್ಲಿ ನೀವು ನಿಮ್ಮ ಒಂದು ದೃಷ್ಟಿಕೋನವನ್ನು ಹರಸಿ ಅಂತೇಳಿ ಇಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ, ಅಂತ ಒಳ್ಳೆ ಮಾತಲ್ಲಿ ಹೇಳ್ತಾ ಹೋಗ್ತಾರೆ. ದ ಅರ್ತ್ ಯೂನಿವರ್ಸಿಟಿ ಟೀಚ್ ಅರ್ತ್ ಡೆಮೋಕ್ರಸಿ ವಿಚ್ ಈಸ್ ದ ಫ್ರೀಡಮ್ ಆಫ್ ಆಲ್ ಸ್ಪೀಶೀಸ್ ಟು ಎವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್ ಅಂಡ್ ದ ಫ್ರೀಡಮ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ಹ್ಯೂಮನ್ಸ್ as members of our earth family to recognize, protect and respect the rights of other species. Earth democracy, a shift from anthropocentrism to ecocentrism, and since we all depend on the earth democracy translate into human rights to food and water, to freedom from hunger and thirst ಅಂತ ಹೇಳ್ತಾರೆ. ಅಂದ್ರೆ ಇಡೀ ಭೂಮಿಯ ಒಂದು ವಿಶ್ವವಿದ್ಯಾಲಯ ಇದ್ದಂಗೆ ಈ ಒಂದು ಭೂಮಿ ವಿದ್ಯಾಲಯದಲ್ಲಿ ಅರ್ತ್ ಡೆಮೋಕ್ರಸಿ, ಭೂ ಪ್ರಜಾಪ್ರಭುತ್ವದಲ್ಲಿ, ವಿಚ್ ಇಸ್ ದ ಫ್ರೀಡಮ್ ಆಫ್ ಆಲ್ ಸ್ಪೀಶೀಸ್ ಟು ಎವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್. ಅಂದ್ರೆ ಈ ಭೂಮಿಯ ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ, ಇಲ್ಲಿ ಒಂದು ಭೂಮಿಯ ಒಂದು ಪ್ರಜಾಪ್ರಭುತ್ವ ಇದ್ದಂಗೆ, ಇಲ್ಲಿ ಪ್ರತಿಯೊಂದು ಜೀವಿಗೂ, ಪ್ರತಿಯೊಂದು ಮರ ಗಿಡಗಳಿಗೂ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ, ಪ್ರತಿಯೊಂದು ಸ್ಪೀಶೀಸ್ ಜಾತಿಯ ತಳಿಗಳಿಗೂ ಕೂಡ ಫ್ರೀಡಮ್ ಇದೆ. ಸ್ವಚ್ಛಂದವಾಗಿ ಬೆಳೆಯೋದಕ್ಕೆ, ಹಾರಾಡೋಕ್ಕೆ, ಆರಾಮಕ್ಕೂ ಸ್ವಚ್ಛಂದವಾಗಿ ಇರೋಕ್ಕೆ ಎಲ್ಲವಕ್ಕೂ ಒಂದು ರೈಟ್ಸ್ ಇದೆ. ಆದರೆ ಆ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲಿದೆ? ಹ್ಯೂಮನ್ಸ್, ನಮ್ಮ ಮೇಲಿದೆ. ಅದನ್ನು ಕಾಪಾಡುವಂಥ ಹೊಣೆ ನಮ್ಮ ಮೇಲಿದೆ. ಮೆಂಬರ್ಸ್ ಆಫ್ ದಿ ಅರ್ತ್ ಫ್ಯಾಮಿಲಿ, ನಾವಿಲ್ಲಿ ಭೂಮಿ ಮೇಲೆ ವಾಸ ಮಾಡ್ತಿದ್ದೀವಿ ಅಂದರೆ ನಾವೆಲ್ಲ ಇಲ್ಲಿ ಮೆಂಬರ್ಸೇ. ಇದು ನಮ್ಮ ಫ್ಯಾಮಿಲಿ, ಇಡೀ ಭೂಮಿ ಅನ್ನೋದು ನಮ್ಮ ಫ್ಯಾಮಿಲಿ. ನಾವು ಕೂಡ ಆಫ್ ದಿ ಮೆಂಬರ್ ಅಂತ ಅಂದಮೇಲೆ ಟು ರೆಕಗ್ನೈಸ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು ಅಂಡ್ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಎಷ್ಟು ಒಳ್ಳೆ ಮಾತು ಹೇಳ್ತಾರೆ. ಈ ಒಂದು ಅರ್ತ್ ಯೂನಿವರ್ಸಿಟಿಯಲ್ಲಿ, ಆ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ ವಿಚ್ ಇಸ್ ಫ್ರೀಡಮ್ ಆಫ್ ಆಲ್ ಸ್ಪೀಶೀಸ್ ಟು ಎವಾಲ್ವ್ ವಿತ್ ಇನ್ ದ ವೆಬ್ ಆಫ್ ಲೈಫ್. ನೋಡಿ, ಇಲ್ಲಿ ಆ ಒಂದು ಹ್ಯೂಮನ್ಸ್ ಆಸ್ ದ ಮೆಂಬರ್ಸ್ ಆಫ್ ದಿ ಅರ್ತ್ ಫ್ಯಾಮಿಲಿ ರೆಕಗ್ನೈಸ್, ಪ್ರೊಟೆಕ್ಟ್ ಅಂಡ್ ರೆಸ್ಪೆಕ್ಟ್ ದ ರೈಟ್ಸ್ ಆಫ್ ಸ್ಪೀಶೀಸ್. ಸೊ ಅದೆಲ್ಲ ಆಗಬೇಕು, ನಾವು ರೆಸ್ಪೆಕ್ಟ್ ಕೊಡಬೇಕು, ಫ್ರೀಡಮ್ ಕೊಡಬೇಕು. ಅವ್ರ ಮನೆ ನಮ್ಮ ಮೇಲಿದೆ. ಆದರೆ ಇವತ್ತು ಭೂ ಪ್ರಜಾಪ್ರಭುತ್ವದಲ್ಲಿ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಿಸಮ್ ಆಗ್ತಾ ಇದೆ. ಅಂದ್ರೆ ಆಂಥ್ರೋಪೋಸೆಂಟ್ರಿಸಿಸಮ್ ಅಂತಂದ್ರೆ ರಿಗಾರ್ಡಿಂಗ್ ಹ್ಯೂಮನ್ಸ್ ಆಸ್ ಅ ಸೆಂಟ್ರಲ್ ಎಲಿಮೆಂಟ್ ಆಫ್ ದಿ ಯೂನಿವರ್ಸ್, ಅಂದ್ರೆ ಮಾನವ ಕೇಂದ್ರ ಸಿದ್ಧಾಂತ ಆಗ್ತಾ ಇದೆ ಇವತ್ತು. ಸೊ ಇವತ್ತು ಏನಾಗ್ತಾ ಇದೆ? ಅರ್ತ್ ಡೆಮೋಕ್ರಸಿ ಶಿಫ್ಟ್ ಫ್ರಮ್ ಆಂಥ್ರೋಪೋಸೆಂಟ್ರಿಸಿಸಮ್ ಅಂದ್ರೆ ಮಾನವ ಕೇಂದ್ರಿತ ಸಿದ್ಧಾಂತವಾಗಿ ಇದು ಪರಿವರ್ತನೆ ಆಗ್ತಾ ಇದೆ ಟು ಎಕೋಸೆಂಟ್ರಿಸಿಸಮ್. And since we all depend on the earth democracy translate into human rights to food and water, to freedom from hunger and thirst. Andre Vandana Shiva in this particular essay, she actually talking about to respect the freedom and responsibility of humans as a member of the earth family, to recognize ಫ್ಯಾಮಿಲಿ ಮೆಂಬರ್ ಆಗಿರೋ ನಾವು ಅದನ್ನ ರೆಕಗ್ನೈಸ್ ಮಾಡಬೇಕು, ಪ್ರೊಟೆಕ್ಟ್ ಮಾಡುವಂತ ಹೊಣೆ ನಮ್ಮಲ್ಲಿದೆ. ಅದ್ರಲ್ಲಿ ಏನಾಗ್ತಾ ಇದೆ ಇವತ್ತು? ಶಿಫ್ಟ್ ಆಗ್ತಾ ಇದೆ. ಯಾವ ಕಡೆ ಶಿಫ್ಟ್ ಆಗ್ತಾ ಇದೆ? ಆಂಥ್ರೋಪೋಸೆಂಟ್ರಿಸಿಸಮ್ ಅಂದ್ರೆ ಮಾನವ ಕೇಂದ್ರ ಸಿದ್ಧಾಂತವಾಗ್ತಾ ಇದೆ ಟು ಎಕೋಸೆಂಟ್ರಿಸಿಸಮ್. ಪರಿಸರವನ್ನು ನಾವು ನರ್ಚರಿಂಗ್ ಮಾಡಬೇಕು. ಯಾಕಂದ್ರೆ ಬಿಕಾಸ್ ಇವತ್ತು ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಸೊ ಹಾಗಾಗಿ ಈ ಭೂ ಪ್ರಜಾಪ್ರಭುತ್ವ ಸಿನ್ಸ್ ಇಂಟು ಟ್ರಾನ್ಸ್ಲೇಟ್ ಇಂಟು ಹ್ಯೂಮನ್ ರೈಟ್ಸ್, ಮನುಷ್ಯನ ಒಂದು ಹಕ್ಕು ಏನಪ್ಪ ಅಂದ್ರೆ ಫುಡ್ ಅಂಡ್ ವಾಟರ್ ಅಂಡ್ ಫ್ರೀಡಮ್. ಅಂದ್ರೆ ನೀರು ಮತ್ತು ಆಹಾರ, ಅವರ ಹಸಿವು ಅದೆಲ್ಲ ನೀಗಿಸ್ತಾರೆ. ಒಳ್ಳೆ ಶುದ್ಧವಾದ ಒಂದು ಗಾಳಿ, ಒಂದು ಶುದ್ಧವಾದ ಆಹಾರ, ಒಂದು ನೀರು, ನಮ್ಮ ಹಸಿವನ್ನ ನೀಗಿಸುವಂತ ಶಕ್ತಿ ಇರೋದು ಆ ನೇಚರ್ಗೆ, ಆ ಗಿಡ ಮರಗಳಿಗೆ. ಅಂತ ಒಂದು ನೇಚರ್ ನಾವು ಇವತ್ತು ಹಾಳು ಮಾಡ್ತಾ ಇದೀವಿ. ಅದಾಗಬಾರ್ದು ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಓಕೆ, ಬಿಕಾಸ್ ದ ಅರ್ತ್ ಯೂನಿವರ್ಸಿಟಿ is located at Navadanya, a biodiversity farm. Participants learn to work with living seeds, living soil, and the web of life
Participants include farmers, school children, the people from across the world. Two of our popular most courses, that is AZ Organic Farming, Agroecology and Gandhi and Globalization. ನೋಡಿ ಇಲ್ಲಿ ವಂದನಾ ಶಿವ ಅವರು ಅರ್ತ್ ಯೂನಿವರ್ಸಿಟಿ ಲೊಕೇಟೆಡ್ ನವಧಾನ್ಯ ಭೂಮಿಯ ವಿಶ್ವವಿದ್ಯಾಲಯ ಎಲ್ಲಿ ಕ್ರಿಯೇಟ್ ಆಯಿತು ನವಧಾನ್ಯ ಫಾರ್ಮ್ ಅಲ್ಲಿ, ಅದನ್ನು ವಂದನಾ ಶಿವ ಅವರು ಮಾಡಿದ್ರು. ರಿಸಲ್ಟ್ ಏನಾಯಿತು, ನವಧಾನ್ಯ ಫಾರ್ಮ್ ಸ್ಟಾರ್ಟೆಡ್ ಇನ್ 1994 in Doon Valley, located in the lower elevation of Uttarakhand province. In that moment, Vandana Shiva has produced 630 varieties of rice, 150 varieties of wheat, and 100 of other species. And also organic farming without chemical. ಯಾವುದೇ ತರ ಒಂದು ರಾಸಾಯನಿಕ ಗೊಬ್ಬರ ಹಾಕದಲ್ಲೇ ನೈಸರ್ಗಿಕ ಗೊಬ್ಬರದಿಂದ ಅವರು ಇಷ್ಟೆಲ್ಲ ಒಂದು ಮೋರ್ ನ್ಯೂಟ್ರಿಷನ್ ಪರ್ ಎಕರೆ ಅದು ಸಾಧ್ಯ ಆಗಿದೆ ಅದರಿಂದ ನವಧಾನ್ಯ ಫಾರ್ಮ್ ಇಂದ. ಸೊ ನಾವೆಲ್ಲ ಏನ್ ಮಾಡಬೇಕು, ಬಯೋಡೆನ್ಸಿಟಿ ಫಾರ್ಮ್. ಪಾರ್ಟಿಸಿಪೇಟ್ಸ್ ಲರ್ನ್ ಟು ವರ್ಕ್ ಲಿವಿಂಗ್ ಸೀಡ್ಸ್, ಕಲಿಬೇಕು, ಪ್ರತಿಯೊಂದು ತಿಳ್ಕೋಬೇಕು. ಲಿವಿಂಗ್ ಸಾಯಿಲ್ ದ ವೆಬ್ ಆಫ್ ಲೈಫ್, ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಪಾರ್ಟಿಸಿಪೇಟ್ಸ್ ಅಂಡ್ ಇನ್ಕ್ಲೂಡ್ ಫಾರ್ಮರ್ಸ್, ರೈತರು, ಮಕ್ಕಳು, ಸ್ಕೂಲ್ ಚಿಲ್ಡ್ರನ್ಸ್ ಅಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದಿ ವರ್ಲ್ಡ್. ನಮ್ಮ ಇಡೀ ಪ್ರಪಂಚದ ಎಲ್ಲ ಕಡೆನೂ ಏನು ಮಾಡಬೇಕು, ಎಲ್ರಿಗೂ ಕೂಡ ನೇಚರ್ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂದರೆ ಒಂದು ಪಾಪ್ಯುಲರ್ ಕೋರ್ಸಸ್ ಕೂಡ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ವಂದನಾ ಶಿವ ಅವರು. ಯಾವಪ್ಪ ನೇಚರ್ ಕೋರ್ಸಸ್ ಯಾವಪ್ಪ ಅಂದರೆ ದ AZ, ಟು ನೋ AZ ವಿತ್ ಇಡಿಯಮ್ ಫ್ರೇಸಸ್, ಇಡಿಯಮ್ ಅಂಡ್ ಫ್ರೇಸಸ್. ಟು ನೋ AZ ಅಂತಂದ್ರೆ ಟು ಕಂಪ್ಲೀಟ್ ಅಂದ್ರೆ A to Z ಎಲ್ಲ ಇನ್ಫಾರ್ಮೇಶನ್ ಆ ಕೋರ್ಸಲ್ಲಿ ಸಿಗುತ್ತೆ. ಆರ್ಗಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿ, ಅಂದ್ರೆ ಫಾರ್ಮಿಂಗ್ ಆಫ್ ಎಕಾಲಜಿ ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್. These are all popular courses in about the nature ಅಂತ ಹೇಳ್ಬೋದು. This is the concept what nature teaches. Okay, what nature teaches ಅಲ್ಲಿ ವಂದನಾ ಶಿವ ಅವರು ಅರ್ತ್ ಡೆಮಾಕ್ರಸಿ ಮತ್ತೆ ಅರ್ತ್ ಯೂನಿವರ್ಸಿಟಿ ಬಗ್ಗೆ ಹೇಳ್ತಾರೆ ಅಂಡ್ ಪಾಪ್ಯುಲರ್ ಕೋರ್ಸಸ್ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ದಟ್ ಈಸ್ ದ AZ ಆಫ್ ಆರ್ಗಾನಿಕ್ ಫಾರ್ಮಿಂಗ್ ಅಂಡ್ ಆಗ್ರೋ ಎಕಾಲಜಿ ಅಂಡ್ ಗಾಂಧಿ ಅಂಡ್ ಗ್ಲೋಬಲೈಸೇಷನ್. These are all things we can see in this particular essay. ನೋಡಿ ಇಲ್ಲಿ ಬಿಗಿನಿಂಗ್ ಅಲ್ಲಿ ವಂದನಾ ಶಿವ ಅವರು ಅವರ ಒಂದು ಎಕಾಲಜಿಕಲ್ ಜರ್ನಿ ಅವರ ನೇಟಿವ್ ಪ್ಲೇಸ್ ರೀಜನ್ ಸ್ಟಾರ್ಟ್ ಮಾಡ್ತಾರೆ. ಅವರ ಫಾದರ್ ಒಬ್ಬ ಫಾರೆಸ್ಟ್ ಕನ್ಸರ್ವೇಟರ್, ಅವರ ಮದರ್ ಒಬ್ಬ ಫಾರ್ಮರ್. ಶಿ ಆಲ್ಸೋ ಕಂಪೋಸ್, ಅವ್ರ ತಾಯಿ ಸುಮಾರು ಸಾಂಗ್ಸ್ನ ಕಂಪೋಸ್ ಕೂಡ ಮಾಡ್ತಾರೆ ಅಬೌಟ್ ದಿ ಟ್ರೀಸ್. ಇದು ಕೂಡ ಎಲ್ಲ ನೀವು ತಿಳ್ಕೊಂಡಿದ್ದೀರಾ. ನೆಕ್ಸ್ಟ್ ದ ಚಿಪ್ಕೋ ಮೂವ್ಮೆಂಟ್. ಇನ್ ದಟ್ ಮೂವ್ಮೆಂಟ್ ದ ಬಚ್ನಿ ದೇವಿ led resistance against her own husband. The next, behind monocultures, we can see the Navadanya farm and organic farming. The next, the rights of nature on the global stage. In this particular point, we can see the first Ecuador country has recognized the rights of nature in its constitution. The Mother Earth concept initiate ಮಾಡಿದ್ದು Bolivia. And also, the next famous South African environmentalist Cormac Cullinane point out the concept apartheid. Apartheid means separateness. Okay. The next, the Dead Earth worldview. The Dead Earth worldview, we can see one of the famous scientists, the father of modern science, that is Francis Bacon, and also famous historian Karl Marchand. ಇಬ್ಬರು ಕೂಡ ನೇಚರ್ ಅಲ್ಲಿ ತಮ್ಮದೇ ಆದ ವ್ಯೂಸ್ ಅಲ್ಲಿ ಕೊಡ್ತಾ ಹೋಗ್ತಾರೆ, ತಮ್ಮ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತಾರೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ವಾಟ್ ನೇಚರ್ ಟೀಚ್, ನೇಚರ್ ನಮಗೆ ಏನು ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ತುಂಬಾ ಅದ್ಭುತವಾಗಿ ಈ ಒಂದು ಪಾಯಿಂಟ್ ಅಲ್ಲಿ ವಂದನಾ ಶಿವ ಅವರು 2-3 ಕೋರ್ಸಸ್ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ದಟ್ ಈಸ್ ದ AZ ಆಫ್ ಆರ್ಗಾನಿಕ್ ಫಾರ್ಮಿಂಗ್, agroecology and Gandhi and globalization. Okay, these are all points we already learned. Okay, the last point in this essay, that is the poetry of the forest. But ಇನ್ನೊಂದು ಕಾನ್ಸೆಪ್ಟ್ ಇದೆ poetry of the forest ಅಲ್ಲಿ ವಂದನಾ ಶಿವ ಅವರು one of the famous writer, ಗೀತಾ ದ ನೋಬೆಲ್ ಅವಾರ್ಡ್ ವಿನ್ನರ್ ರವೀಂದ್ರನಾಥ್ ಟ್ಯಾಗೂರ್ ಬಗ್ಗೆ ಕೆಲವೊಂದು ಮಾತನ್ನ ಹೇಳ್ತಾರೆ. ಅದು ಅದರ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಒಂದು ಲಾಸ್ಟ್ ಕಾನ್ಸೆಪ್ಟ್ ಇದೆ, ಅದನ್ನು ನೆಕ್ಸ್ಟ್ ಕ್ಲಾಸ್ ನೋಡ್ತಾ ಹೋಗೋಣ. ದ ರಿಮೈನಿಂಗ್ ಕಾನ್ಸೆಪ್ಟ್ ಐ ವಿಲ್ ಡಿಸ್ಕಸ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.